ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಗಿ ಉಳಿದಿಲ್ಲ, ಬದಲಿಗಿದು ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಆಗಿ ಬದಲಾಗಿದೆ. ಹೌದು, ಶಾಮನೂರು ಕುಟುಂಬದ ಜನಕ್ಕೆ ಟಿಕೆಟ್ ಕೊಟ್ಟದ್ದೇ ತಡ ಕಾಂಗ್ರೆಸ್ ಕೋಟೆಯಲ್ಲಿ ಬಂಡಾಯದ ಕಿಚ್ಚು ಹತ್ತಿಕೊಂಡಿದೆ. ಅಲ್ಪಸಂಖ್ಯಾತ ನಾಯಕರನ್ನ ಕಡೆಗಣಿಸಲಾಗಿದೆ ಅನ್ನೋ ಆಕ್ರೋಶ ಈಗ ಬಿದಿಗೆ ಬಂದಿದೆ. ಇದರ ಪರಿಣಾಮವಾಗಿ ಪಕ್ಷದ ವಿರುದ್ಧವೇ ತಿರುಗಿ ಬಿದ್ದ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಎಚ್ ಸುಭಾನ್ ಸಾಬ್ ಅವರನ್ನ ಕೆಪಿಸಿಸಿ ಈಗ ಬರೋಬ್ಬರಿ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಅಸಲಿಗೆ ಸುಭಾನ್ ಸಾಬ್ ಮಾಡಿದ ಆ ತಪ್ಪೇನು? ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಹೊರಡಿಸಿರೋ ಆ ಖಡಕ್ ಆದೇಶದಲ್ಲಿ ಏನಿದೆ? ಸಾದಿಕ್ ಪೈಲ್ವಾನ್ ಬಂಡಾಯದ ನಡುವೆ ಈ ಉಚ್ಚಾಟನೆ ಕಾಂಗ್ರೆಸ್ಗೆ ವರವಾಗುತ್ತಾ ಅಥವಾ ಶಾಪವಾಗುತ್ತಾ ಅನ್ನೋದರ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ತೋರಿಸ್ತೀವಿ ನೋಡಿ. ದಾವಣಗೆರೆ ದಕ್ಷಿಣ ಅಖಾಡಾದಲ್ಲಿ ಈಗ ಅಕ್ಷರಶಃ ಪವರ್ ಗೇಮ್ ನಡೀತಾ ಇದೆ. ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾಗಿದ್ದ ಎಚ್ ಸುಭಾನ್ ಸಾಬ್ ಅವರು ಯಾವಾಗ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ವಿರುದ್ಧ ನಾಮಪತ್ರ ಸಲ್ಲಿಸಿದ್ರೋ ಆವಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿತ್ತು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಬೇಸರದಲ್ಲಿ ಸುಭಾನ್ ಸಾಬ್ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನೇ ಚಾಲೆಂಜ್ ಮಾಡಿದ್ರು. ಇದು ಪಕ್ಷದ ಶಿಸ್ತಿನ ಉಲ್ಲಂಘನೆ ಅಂತ ಪರಿಗಣಿಸಿರೋ ಕೆಪಿಸಿಸಿ ಅವರನ್ನ 6 ವರ್ಷಗಳ ಕಾಲ ಹೊರಹಾಕಿದೆ. ಇದು ಬರೀ ಉಚ್ಚಾಟನೆಯಲ್ಲ, ಬಂಡಾಯ ಎದ್ದಿರೋ ಉಳಿದವರಿಗೂ ಕೊಟ್ಟಿರುವ ಸ್ಟ್ರಾಂಗ್ ವಾರ್ನಿಂಗ್ ಅಂತ ಹೇಳಲಾಗ್ತಾ ಇದೆ. ಸುಭಾನ್ ಸಾಬ್ ಅವರು ಕೇವಲ ಅಭ್ಯರ್ಥಿಯಾಗಿ ನಿಂತಿದ್ದು ಮಾತ್ರವಲ್ಲ, ಕಾಂಗ್ರೆಸ್ನ ಪ್ರಮುಖ ನಾಯಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ರು ಎನ್ನುವ ಗಂಭೀರ ಆರೋಪ ಅವರ ಮೇಲೆ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ ಹೊರಡಿಸಿರುವ ಈ ಆರ್ಡರ್ ಈಗ ದಾವಣಗೆರೆ ಕೈಪಾಳ್ಯದಲ್ಲಿ ಸಂಚಲನ ಮೂಡಿಸಿದೆ. ಸುಭಾನ್ ಸಾಬ್ ಅವರು ದೀರ್ಘಕಾಲದಿಂದ ಪಕ್ಷಕ್ಕಾಗಿ ದುಡಿದವರು, ಅವರನ್ನೇ ಹೊರಹಾಕಿರೋದ್ರಿಂದ ಅವರ ಬೆಂಬಲಿಗರು ಮತ್ತು ಅನುಯಾಯಿಗಳು ಈಗ ಸಿಡಿದೆದ್ದಿದ್ದಾರೆ. ಇದು ವೋಟ್ ಬ್ಯಾಂಕ್ ಮೇಲೆ ದೊಡ್ಡ ಹೊಡೆತ ನೀಡೋ ಚಾನ್ಸಸ್ ಕೂಡ ಇವೆ ಹೀಗೆಂದು ಹೇಳಲಾಗುತ್ತಿದೆ. ಇತ್ತ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ವಾಪಸ್ ಪಡೆಯುವುದಿಲ್ಲ ಅಂತ ಭೀಷ್ಮ ಶಪಥ ಮಾಡಿದ್ದಾರೆ. ಇಂಥ ಟೈಮ್ನಲ್ಲಿ ಸುಭಾನ್ ಸಾಬ್ ಅವರನ್ನ ಉಚ್ಚಾಟನೆ ಮಾಡಿರೋದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆದರೆ ಅಂತಿಮವಾಗಿ ಲಾಭವಾಗೋದು ಬಿಜೆಪಿಗೆ ಅನ್ನೋ ಸಿಂಪಲ್ ಲಾಜಿಕ್ ಈಗ ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದೆ. ಬಂಡಾಯಗಾರರನ್ನ ಮನವೊಲಿಸೋಕೆ ಹೋದ ನಾಯಕರಿಗೆ ಈಗ ಉಚ್ಚಾಟನೆಯ ಅಸ್ತ್ರವೇ ಆಧಾರವಾಗಿದೆ. ಆದರೆ ಆ ಅಸ್ತ್ರ ರಿವರ್ಸ್ ಹೊಡೆಯುತ್ತಾ ಅಥವಾ ಪಕ್ಷವನ್ನ ಸೇಫ್ ಮಾಡುತ್ತಾ ಅನ್ನೋದೇ ಈಗಿರೋ ಕುತೂಹಲ. ಏಪ್ರಿಲ್ 9ರಂದು ನಡೆಯಲಿರುವ ಈ ಉಪಚುನಾವಣೆ ದಾವಣಗೆರೆ ಜಿಲ್ಲೆಯ ರಾಜಕೀಯ ಭವಿಷ್ಯವನ್ನೇ ನಿರ್ಧಾರ ಮಾಡಲಿದೆ. ಅಲ್ಪಸಂಖ್ಯಾತ ಮತಗಳೇ ಈ ಕ್ಷೇತ್ರದಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್. ಸುಭಾನ್ ಸಾಬ್ ಅವರಂತ ಜಿಲ್ಲಾ ಮಟ್ಟದ ನಾಯಕರನ್ನ ಕಳೆದುಕೊಳ್ಳೋದು ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗೋ ಬದಲು ಡಿಸ್ಅಡ್ವಾಂಟೇಜ್ ಆಗೋ ಸಾಧ್ಯತೆಗಳು ಹೆಚ್ಚು. ಯಾಕಂದ್ರೆ ಇವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರ ಹಿಂದೆ ಒಂದು ಸಮುದಾಯದ ಅಸಮಾಧಾನ ಅಡಗಿದೆ. ಈ ಅಸಮಾಧಾನವನ್ನೇ ಸರಿಪಡಿಸದಿದ್ದರೆ ಸಮರ್ಥ್ ಮಲ್ಲಿಕಾರ್ಜುನ್ ಅವರ ಗೆಲುವಿನ ಹಾದಿ ಮುಳ್ಳಿನ ಹಾಸಿಗೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಪಕ್ಷದಲ್ಲಿ ಶಿಸ್ತು ಕಾಪಾಡೋದು ಮುಖ್ಯ, ನಿಜ. ಆದರೆ ಎಲೆಕ್ಷನ್ ಟೈಮಲ್ಲಿ ಇಂಥ ಕಠಿಣ ಕ್ರಮಗಳು ಎದುರಾಳಿಗಳಿಗೆ ಹಬ್ಬದೂಟವನ್ನೇ ಬಡಿಸಿದಂತೆ ಆಗುತ್ತೆ. ಸುಭಾನ್ ಸಾಬ್ ಅವರ ಉಚ್ಚಾಟನೆಯಿಂದ ಕಾಂಗ್ರೆಸ್ನ ಒಳಗಿನ ಗೊಂದಲ ಈಗ ಜಗಜ್ಜಾಹೀರವಾಗಿದೆ. ಸಾದಿಕ್ ಪೈಲ್ವಾನ್ ಅವರು ಕೂಡ ಇದೇ ಹಾದಿ ಹಿಡಿದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನ ಕಳೆದುಕೊಳ್ಳೋ ಭೀತಿ ಎದುರಾಗಲಿದೆ. ಹೈಕಮಾಂಡ್ನ ಈ ಡಿಸಿಷನ್ ವರ್ಕ್ ಆಗುತ್ತಾ ಅಥವಾ ಬಂಡಾಯದ ಕಿಚ್ಚನ್ನ ಮತ್ತಷ್ಟು ಸ್ಫೋಟಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.